ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋಂಥದ್ರ ಬಗ್ಗೆ, ಜೊತೆಗೆ ಎಲ್ಲ ರಾಶಿಗಳಿಗೂ ಮಾರ್ಚ್ ತಿಂಗಳು ಏನೇನು ತಂದುಕೊಡುತ್ತೆ, ಏನೇನು ಎಚ್ಚರಿಕೆ ವಹಿಸಬೇಕಾಗತ್ತೆ, ಅದೇ ರೀತಿಯಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ ಬರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನಿಮಗೆ ಒಳ್ಳೇದಾಗಬೇಕು ಅಂದರೆ ಯಾವ್ಯಾವ ರಾಶಿಗೆ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ ರೀತಿಯಲ್ಲಿ ನೋಡೋದಾದರೆ ಮಾರ್ಚಲ್ಲಿ ತುಂಬ ಒಂದು 2 ಬದಲಾವಣೆಗಳನ್ನ ನಾವು ನೋಡ್ತೀವಿ. ಬಟ್ ಅದೇನಂದರೆ ನಿಮಗೆ ಮಾರ್ಚ್ ಎಂಡಲ್ಲಿ ನಡೆಯೋದ್ರಿಂದ ಅದು ಈ ಮಾರ್ಚ್ ತಿಂಗಳಿಗೆ ಇಂಪ್ಲಿಮೆಂಟ್ ಆಗಲ್ಲ. ಯಾಕಂದರೆ ಮಾರ್ಚ್ 29 ಶನಿಯ ಬದಲಾವಣೆ ಆಗ್ತಾಯಿದೆ. ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇರೋವಂಥದ್ದು, ಅದು ಬೇರೆ ವಿಡಿಯೋ ಮಾಡ್ತೀನಿ ನಿಮಗೆ. ಜೊತೆಗೆ 30ನೇ ತಾರೀಕು ಯುಗಾದಿ ಹಬ್ಬ ಇರೋದ್ರಿಂದ ಯುಗಾದಿ ಭವಿಷ್ಯ ಅನ್ನುವಂಥದ್ದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಅದು ಮಾರ್ಚ್ ಮುಗಿದು ನಿಮಗೆ ಏಪ್ರಿಲಿಂದ ಸ್ಟಾರ್ಟ್ ಆಗೋದ್ರಿಂದ, ಸೊ ಈ ಮಾರ್ಚಿಗೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ, ಮಂತ್ ಎಂಡಲ್ಲಿ ಆಗ್ತಾ ಇರೋದ್ರಿಂದ. ಇವತ್ತು ನಾನು ಮಾತಾಡ್ತಾ ಇರೋದು ಓನ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಬೇರೆ ವಿಡಿಯೋ ನೆಕ್ಸ್ಟ್ ಇನ್ನೂ ವಿಡಿಯೋಗಳು ಮಾಡ್ತೀನಿ. ಅದರಲ್ಲಿ ನಿಮಗೆ ಶನಿ ಬದಲಾವಣೆ ಇರ್ಬೋದು, ಯುಗಾದಿ ಭವಿಷ್ಯ ಇರ್ಬೋದು, ಹೇಳ್ಕೊಡ್ತೀನಿ. ಆ ರೀತಿಯಲ್ಲಿ ಮೊದಲನೇದಾಗಿ ಮೇಷರಾಶಿಗೆ ಮಾರ್ಚ್ ತಿಂಗಳು ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ, ಮೇಷರಾಶಿಯವರಿಗೆ ಒಂದು ಒಳ್ಳೇದೇನಪ್ಪ ನಡೆಯುತ್ತೆ ಅನ್ನೋ ಥರ ಇರುತ್ತೆ ಅಂತಂದರೆ, ಇವಾಗ ಮಾರ್ಚ್ ತಿಂಗಳು ನಿಮ್ಗೇನಾದರೂ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಯಾವುದೋ ಒಂದು ಪೆಂಡಿಂಗ್ ಉಳಿದಿರೋಂಥ ಮನೇನ ತುಂಬ ದಿನದಿಂದ ಕಟ್ಟಿರ್ತೀರಾ, ನಿಲ್ಲಿಸ್ಬಿಟ್ಟಿರ್ತೀರಾ, ಗೃಹ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಇರ್ಬೋದು. ಅಥವಾ ಮನೇಲಿ ಬೇರೆ ಯಾವುದೋ ಶುಭ ಸಮಾರಂಭಗಳಿರ್ಬೋದು, ಮಕ್ಕಳು ನಾಮಕರಣ ಇರ್ಬೋದು, ಮಗಳು ಏನಾದರೂ ಮೆಚೂರ್ಡ್ ಆಗಿರೋವಂಥದ್ದು ಇರ್ಬೋದು. ಆ ರೀತಿ ಏನಾದರೂ ಫಂಕ್ಷನ್ಸ್ಗಳು ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಂಥದ್ದು, ಈ ರೀತಿಯಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಆಗುವಂಥದ್ದು ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಯೋಗ ಇದೆ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಸುಲಭ ಪರಿಹಾರ, ಒಳ್ಳೆ ಶುಭ ಕಾರ್ಯಗಳು ಯಾವುದೇ ಒಂದು ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂತಂದರೆ, ಈ ಒಂದು ಏನು ಮಾರ್ಚ್ ತಿಂಗಳು 4 ಬುಧವಾರ ಏನು ಬರುತ್ತೆ, ಗಣೇಶನ ದೇವಸ್ಥಾನಕ್ಕೆ ಗರಿಕೆ ಕೊಡುವಂಥದ್ದು. ಇಲ್ಲ ಅಂತಂದರೆ ಇವಾಗ ಗರಿಕೆಗಳು ಅಂದರೆ ಎಲ್ಲ ಕಡೆ ಸಿಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ, ಸಿಗುತ್ತೆ ಅಂದರೆ ಅದನ್ನು ಕೊಡಿ. ಇಲ್ಲ ಅಂತಂದರೆ 4 ಬುಧವಾರ ನೀವೇನು ಮಾಡಬೇಕು ಅಂದರೆ ಗಣೇಶನ ದೇವಸ್ಥಾನಕ್ಕೆ ಕಡಲೆಕಾಳು, ನಿಮಗೆಲ್ರಿಗೂ ಗೊತ್ತಿದೆ ಚನಾಡಾಲ್, ಬ್ಲ್ಯಾಕ್ ಚನಾಡಾಲ್ ಅಂತ ನಾವೇನು ಹೇಳ್ತೀವಿ, ಕಡಲೆಕಾಳಿಂದ ಏನಾದರೂ ಉಸ್ಲಿ ಥರ ಮಾಡಿ ಕೊಡುವಂಥದ್ದು, ಅಥವಾ ರಾ ಅಂದರೆ ಹಸಿ ಒಣಗಿರೋ ಅಂಥದ್ದನ್ನ ಅಂಗಡಿಯಿಂದ ತೊಗೊಂಡೋಗಿ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಕೊಟ್ಬಿಡುವಂಥದ್ದು. ಆ ರೀತಿ ಅದು ಸರಿ. 300 ಗ್ರಾಮ್ ಕೊಡಿ, ನೀವು ಡೈರೆಕ್ಟಾಗಿ ಹಂಗೆ ತೊಗೊಂಡೋಗಿ ಕೊಡೋದಾದರೆ ಒಣಗಿರೋ ಕಾಳು, ಕಡಲೆಕಾಳು. ಇಲ್ಲಾಂದರೆ ಉಸ್ಲಿ ಥರ ಮಾಡಿಬಿಟ್ಟು ಏನಾದರೂ ನೀವು ಹಂಚೋವಂಥದ್ದನ್ನು ಕೂಡ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಇಲ್ಲಾಂದರೆ ಗರಿಕೆ ಕೊಡೋದ್ರಿಂದ ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಯಾಕಂದರೆ ಶುಭ ಕೆಲಸಗಳು ನಡಿಬೇಕಾದ್ರೆ ನಿರ್ವಿಘ್ನತೆಯಿಂದ ನಡಿಬೇಕು ಅನ್ನೋಂಥದ್ದು ಎಲ್ರಿಗೂ. ಎಷ್ಟೋದಿಂದ ನಿಂತಿರೋವಂಥದ್ದು ನಡೀತಾ ಇದೆ, ಶುಭ ಫಲ ಕೊಡ್ತಾ ಇದೆ ಅಂದರೆ ಈ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನಾದರೂ ನೀವು ಮನೆ ಅಥವಾ ಸೈಟು ಅಥವಾ ಜಾಗ, ಈ ರೀತಿ ಏನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೈ ಹಾಕ್ತಿರ್ತೀರ ಅಂತಂದರೆ, ಆ ಸಂಬಂಧಪಟ್ಟಂಗೆ ಯಾವುದೇ ಇರ್ಬೋದು, ಬ್ಯಾಂಕ್ ಲೋನು ಹಾಕುವಂಥದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ಇರ್ಬೋದು, ನೀವು ಟೋಕನ್ ಅಡ್ವಾನ್ಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಟ್ಟಿರೋದನ್ನೇ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ರೆಡಿ ಯಾವುದಾದ್ರೂ ತೋಟಗಳು ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಸೈಟ್ ತೊಗೊಳ್ಳೋವಂಥದ್ದು ಇರ್ಬೋದು. ಈ ರೀತಿ ಮಾಡೋದಕ್ಕೆ ಈ ಒಂದು ಮಾರ್ಚ್ ತಿಂಗಳು ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸ್ ಕೊಡೋವಂಥದ್ದು, ನಿಮಗೆ ಒಳ್ಳೆಯ ಯೋಗ ಇದೆ. ಆ ರೀತಿಯಲ್ಲಿ ನಿಮಗೆ ಕೊಡೋಂಥ ಪರಿಹಾರ ಏನಪ್ಪ ಅಂದರೆ, ಈ ರೀತಿ ಭೂಮಿಗಳಿಗೆ ಏನಾದರೂ ಕೈ ಹಾಕಿರ್ತೀರಾ, ಜಮೀನಿನ ಹತ್ರ ಕೈ ಹಾಕ್ತೀರಾ ಅಂತ ಹತ್ರ ಇತ್ತು ಅಂತಂದರೆ, ಈ ಮಾರ್ಚ್ ತಿಂಗಳಲ್ಲಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು 900 ಗ್ರಾಮ್ ತೊಗರಿಬೇಳೆ, ಅದ್ರ ಜೊತೆಗೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಕೊಡೋವಂಥದ್ದನ್ನು ಮಾಡಿ 4 ಮಂಗಳವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನೀವು ವೃಷಭ ರಾಶಿಯವ್ರು ನೋಡ್ತೀರಾ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಯವ್ರಿಗೇನಪ್ಪ ಅಂದರೆ, ತುಂಬ ಜನ ಏನು ಅಂದರೆ ಇವಾಗ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಓದೋದಕ್ಕಿರ್ಬೋದು, ಅಬ್ರಾಡ್ಗೆ ಹೋಗುವಂಥ ಒಂದು ಏನಾದರೂ ನೋಡಬೇಕು ಅಂತ ಇರ್ತೀರಾ. ತುಂಬ ಜನ ಕೇಳ್ಕೊತಾ ಇರ್ತೀರ, ನನ್ನ ಮಕ್ಳ ಬಗ್ಗೆ ಮಾತಾಡಿ, ಎಜುಕೇಷನ್ ಬಗ್ಗೆ ಮಾತಾಡಿ, ಮಕ್ಕಳು ಎಜುಕೇಷನ್ ಯಾವ ಥರ ಮಾಡ್ಕೋಬೇಕು. ಕೆಲವ್ರಿಗೆ ಏನಂದರೆ ತುಂಬ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿರುತ್ತೆ, ಹೊರಗಡೆ ಹೋಗ್ಬೇಕು ಅಂತಿರ್ತಾರೆ, ಅಂಥವರೆಲ್ಲ ಹೋಗ್ಬೋದಾ ಅನ್ನೋದಕ್ಕೆ ಮಿಥುನ ರಾಶಿಯವರಿಗೆ ಆ ಯೋಗ ತುಂಬ ಚೆನ್ನಾಗಿದೆ. ಅಬ್ರಾಡಲ್ಲಿ ಹೋಗಿ ಏನಾದರೂ ಹೈಯರ್ ಎಜುಕೇಷನ್ ಮಾಡುವಂಥದ್ದು ಇರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಏನಾದರೂ ಸರ್ಚ್ ಮಾಡುವಂಥದ್ದು ಇರ್ಬೋದು, ಅದಕ್ಕೆಲ್ಲದಕ್ಕೂ ಒಳ್ಳೆ ಟೈಮ್ ಇರೋದ್ರಿಂದ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯೋದಕ್ಕೆ, ಎಜುಕೇಷನ್ ರಿಲೇಟೆಡ್ ಆ್ಯಂಡ್ ಜಾಬ್ ರಿಲೇಟೆಡ್ ಏನಾದರೂ ಒಳ್ಳೇದು ನಡೆಯೋದಕ್ಕೆ, ಅಬ್ರಾಡ್ಗೆ ಏನಾದರೂ ನೋಡ್ತಿರ್ತೀರ ಅಂದರೆ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಯಂಕಾಲ ಅಂದರೆ ಶುಕ್ರವಾರ ಸಾಯಂಕಾಲ ನಿಮ್ಮ ಪರವಾಗಿ ನಿಮ್ಮ ಮನೇಲಿ ಬೇರೆ ಯಾರಾದರೂ ತಾಯಿನೋ ಅಣ್ಣನೋ ತಂಗಿನೋ ಯಾರು ಬೇಕಾದರೂ ಹೋಗಿ ಕೊಡ್ಬೋದು, ನೀವಿದ್ದರೆ ನೀವೇ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಒಂದು 600 ಗ್ರಾಮು ಅವರೆಕಾಳು, ಅಂದರೆ ಒಣಗಿರೋದು ಹಸಿದು ಸಿಗ್ತಾ ಇದೆ, ಇವಾಗ ಅದನ್ನು ಕೊಡಬಾರ್ದು. 600 ಗ್ರಾಮು ಅವರೆಕಾಳನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ 4
ಶುಕ್ರವಾರ ಕೊಡುವಂಥದ್ದನ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೀಟಾಗಿ ನಡೀತಾ ಹೋಗುತ್ತೆ. ಸೊ ಮಿಥುನ ರಾಶಿಯವರು ಇದನ್ನು ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋವಿನ ಸೇವೆ ಏನಾದರೂ ಮಾಡೋಕ್ಕಾದ್ರೆ ಸಾಧ್ಯ ಆದರೆ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಇದೊಂದು ಮಾಡಿಕೊಂಡ್ರೂ ಪರವಾಗಿಲ್ಲ ನಿಮಗೆ. ಅಂದರೆ ನಿಮ್ಗೆ ಆ ಒಂದು ಚಾನ್ಸ್ ಇದ್ದರೆ ಖಂಡಿತವಾಗ್ಲೂ ಗೋ ಸೇವೆ ಮಾಡೋದು ತುಂಬ ನಮಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಅದನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ಇನ್ನೇನು ಮುಗಿತಾ ಬಂದಂಗೆ ನಿಮಗೆ ಮೇವರೆಗೂ ಒಂದು ದೊಡ್ಡ ರಾಜಯೋಗ ಬರುವಂಥದ್ದು, ಒಂದು ಏನೋ ಒಂದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವಂಥದ್ದು, ಈ ರೀತಿ ಏನಾದರೂ ಮಾರ್ಚ್ ಆದಮೇಲೆ ನಡೆಯುತ್ತೆ. ಅಂದರೆ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಮಾರ್ಚಿಗೆ ಏನಪ್ಪ ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅಂದರೆ ದುಡ್ಡು ಕಾಸು ಚೆನ್ನಾಗಿ ಬರುವಂಥದ್ದಾಗತ್ತೆ ಕೈಯಲ್ಲಿ. ಅದೇ ರೀತಿಯಲ್ಲಿ ಕೈಯಲ್ಲಿ ದುಡ್ಡು ನಿಲ್ಲೋ ಅಂಥದ್ದು. ತುಂಬ ಜನ ಹೇಳ್ತಾರೆ ದುಡ್ಡು ಬರ್ತಾ ಇರುತ್ತೆ ನಿಲ್ಲಲ್ಲ ಅಂತಾರೆ. ಆ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ಸಮಸ್ಯೆಗಳ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಪುಣ್ಯವಂತರು ಅಂತ ಹೇಳ್ಬೋದು. ಚೆನ್ನಾಗಿದೆ ಟೈಮು. ಮೇವರೆಗೂ ಎಕ್ಸಲೆಂಟ್ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ ಈ ಒಂದು ಟೈಮು. ಅದರಲ್ಲಿ ಈ ಮಾರ್ಚ್ ತಿಂಗಳು ದುಡ್ಡು ಕಾಸು ಚೆನ್ನಾಗಿ ಆಡೋವಂಥದ್ದಾಗುತ್ತೆ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದನ್ನು ಮಾರಿದಾಗ ನಿಮಗೆ ಜಾಸ್ತಿ ದುಡ್ಡು ಬರ್ಬೋದು. ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಡಬಲ್ ಡಬಲ್ ಬರುವಂಥದ್ದು. ತುಂಬ ಜನ ಕೇಳ್ತೀರಾ ಕ್ರ್ಯಾಶ್ ಆಗ್ತಾಗಿದೆ ಸ್ಟಾಕ್ ಮಾರ್ಕೆಟೆಲ್ಲ ಎಲ್ರಿಗೆ ಬರುತ್ತೆ ದುಡ್ಡು ಅಂತ. ಎಲ್ರಿಗೂ ಬರಲ್ಲ, ಕೆಲವ್ರಿಗೆ ಬರುತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಆ ರೀತಿಯಲ್ಲಿ ಅವ್ರವ್ರು ಎಲ್ಲಿ ಅವ್ರವ್ರ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದ್ರ ಮುಖಾಂತರ ಬರುತ್ತೆ. ಅದು ಈ ಥರ ಒಳ್ಳೆ ಟೈಮ್ ಬಂದಾಗ ಮಾತ್ರನೇ. ಆ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಒಂದು ಅರ್ಧ kg ಅಂದರೆ 500 ಗ್ರಾಮು ಹೆಸ್ರು ಕಾಳು, ಅಂದರೆ ಉಂಡೆ ಕಾಳು ಬರುತ್ತಲ್ಲ ಹಸ್ರು ಕಾಳು, ಅದನ್ನು ತಾಮ್ರದ ಚೊಂಬು ಇಲ್ಲ ಅಂತಂದರೆ ಒಂಥರ ಜೇನುತುಪ್ಪ ಕಲರ್ ಬಟ್ಟೆ ಏನಿರುತ್ತೆ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ತೊಗೊಂಡೋಗ್ಬಿಟ್ಟು ನೀವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಶನಿವಾರ 4 ಶನಿವಾರ ಕೊಡುವಂಥದ್ದನ್ನು ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ನ ಅನುಭವಿಸ್ತೀರಾ. ಇನ್ನು ಮೇ ಎಂಡ್ವರೆಗೂ ಕರ್ಕಾಟಕ ರಾಶಿಯವರಿಗೆ ತುಂಬ ಎಕ್ಸಲೆಂಟ್ ಟೈಮ್ ಇದೆ. ಸೊ ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ಯಾವುದೋ ರೀತಿಯಲ್ಲಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಆಗಿ ಬರುವಂಥದ್ದು, ಪ್ರಾಫಿಟ್ಸ್ ಬರುವಂಥದ್ದು, ಈ ರೀತಿ ಎಲ್ಲ ನೀವು ನೋಡ್ಬೋದು. ಕರ್ಕಾಟಕ ರಾಶಿಯವ್ರಿಗೆ ಚೆನ್ನಾಗಿದೆ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಯವ್ರಿಗೂ ಅಷ್ಟೇ ಈ ಒಂದು ಏನು ಮಾರ್ಚ್ ಇದೆ ದುಡ್ಡು ಚೆನ್ನಾಗಿ ಬರುತ್ತೆ. ಬಟ್ ಕೈಯಲ್ಲಿ ನಿಲ್ಲೋದಿಲ್ಲ, ಪೂರ್ತಿ ಖಾಲಿಯಾಗಿಬಿಡುತ್ತೆ. ದುಡ್ಡು ಬಂದು ಖಾಲಿ ಆದರೆ ಪರವಾಗಿಲ್ಲ, ಸಾಲ ಮಾಡಿ ಖಾಲಿ ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ದುಡ್ಡು ಬಂದಾಗಲೂ ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್ ಖರ್ಚು ತುಂಬ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬರೋವಂಥದ್ದು ಅಥವಾ ನೀವೇ ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಮಾಡೋವಂಥದ್ದು ಇರ್ಬೋದು. ಈ ರೀತಿ ಆಗುವಂಥ ಚಾನ್ಸಸ್ಸು ಈ ಒಂದು ಟೈಮ್ಗೆ ಅಂದರೆ ಈ ಒಂದು ಮಾರ್ಚ್ ಟೈಮಲ್ಲಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಣನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಖರ್ಚು ಮಾಡಿಬಿಟ್ರೆ ನಿಮ್ಗೇನಾದ್ರು 5 ನಿಮಿಷಕ್ಕೆ ಖರ್ಚಾಗಿ ಹೋಗ್ಬಿಡುತ್ತೆ. ದುಡಿಯೋದು ತುಂಬ ಕಷ್ಟ ಇರೋದ್ರಿಂದ ಸ್ವಲ್ಪ ಸೇವಿಂಗ್ಸ್ ಮಾಡುವಂಥದ್ದು ಒಳ್ಳೆಯದು. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನೆಲ್ಲ ಕಟ್ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ನಾನು ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸೋಮವಾರ 4 ಸೋಮವಾರ ಏನು ಈ ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ ಜೇನುತುಪ್ಪ ಅಭಿಷೇಕಕ್ಕೆ ಅಂತಂದ್ಬಿಟ್ಟು ಒಂದು ಚಿಕ್ಕ ಬಾಟ್ಲು ಕೊಟ್ಟರು ಪರವಾಗಿಲ್ಲ. ನೀವೇನು ದೊಡ್ಡ 1 kg ಕೊಡಬೇಕು, ಒಂದು ದೊಡ್ಡ ಪ್ಯಾಕೆಟೇ ಕೊಡಬೇಕು ಅಂತೇನಿಲ್ಲ. ಚಿಕ್ಕ ಬಾಟ್ಲು ಕೊಟ್ಟರು ಆಯಿತು. 4 ಸೋಮವಾರ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಅಂತ ಕೊಟ್ಟು ಬನ್ನಿ. ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಹಣಕಾಸು ಏನು ಸುಮ್ಮನೆ ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಅದು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೈಯಲ್ಲಿ ದುಡ್ಡು ಕೂಡ ಉಳಿಯುತ್ತೆ. ಅದಕ್ಕೆ ತುಂಬ ಒಳ್ಳೆ ಪರಿಹಾರ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಟೈಮು ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಆ ರೀತಿಯಲ್ಲಿ ನೋಡೋದಾದರೆ ನಿಮಗೆ ಅಂದರೆ ಮದುವೆಗೆ ಎಸ್ಪೆಷಲಿ ಯಾರಾದರೂ ನೋಡ್ತಿರ್ತೀರಾ ಅಂತಂದರೆ, ಒಂದು ಗಂಡು ಹೆಣ್ಣು ನೋಡ್ತಾ ಇರೋದು, ಇದು ಹೆಣ್ಣು ಗಂಡು ನೋಡ್ತಾ ಇರೋವಂಥದ್ದು, ಈ ರೀತಿ ಏನಿರ್ತೀರಾ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾರ್ಚ್ ತಿಂಗಳಲ್ಲಿ ಒಂದು ಒಳ್ಳೇದೇನಾದರೂ ಶುಭ ಸುದ್ದಿ ನಡೆಯುವಂಥದ್ದು ರಿಲೇಟೆಡ್ ಟು ಮ್ಯಾರೇಜಸ್, ಆ ರೀತಿಯಲ್ಲಿ. ಇಲ್ಲ ಅಂತಂದರೆ ನೀವೇನಾದರೂ ಬಿಸ್ನೆಸ್ ಮಾಡ್ತಿರ್ತೀರಾ ಅಂತಂದರೆ ಯಾರಾದರೂ ಪಾರ್ಟ್ನರಾಗಿ ನಿಮ್ಮ ಜೊತೆ ಸೇರ್ಕೊಳ್ಳೋಕೆ ಬರೋವಂಥದ್ದು ಇರ್ಬೋದು. ಅಥವಾ ಅವರೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಐಡಿಯಾಸ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಏನಾದರೂ ಒಂದು ಚಾನ್ಸಸ್ ನಡೆಯುವಂಥದ್ದಿದ್ರೆ ರಿಲೇಟೆಡ್ ಟು ಪಾರ್ಟ್ನರನ್ನು ಸಂಬಂಧಪಟ್ಟಕ್ಕೆ ಮಾತ್ರ ಇದು ವರ್ಕ್ ಆಗೋದ್ರಿಂದ ನಿಮಗೆ ಮದುವೆಗೆ ಸಂಬಂಧಪಟ್ಟಂಗೆ ಆಗ್ಬೋದು. ಅಥವಾ ಈ ರೀತಿ ಏನಾದರೂ ಬಿಸ್ನೆಸ್ಗೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಆಗುವಂಥ ಚಾನ್ಸಸ್ ಇದೆ. ಅದರಿಂದ ಈ ಒಂದು ಮಾರ್ಚ್ ತಿಂಗಳನ್ನ ಈ ರೀತಿ ಯೂಸ್ ಮಾಡ್ಕೊಂಡಾಗ ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಇರುವಂಥ ದೇವಸ್ಥಾನದಲ್ಲಿ ಶುಕ್ರವಾರ ಸಾಯಂಕಾಲ ಚೆನ್ನಾಗಿ ಸ್ಮೆಲ್ ಬರೋಂಥ ಒಂದು ಅಗರಬತ್ತಿ ಅಂದರೆ ಊದುಬತ್ತಿ, ಕರ್ಪೂರ, ಅದೇ ರೀತಿಯಲ್ಲಿ ಮಲ್ಲಿಗೆ ಹೂವಿನ ಹಾರ ಇಬ್ಬರಿಗೂ ತೊಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿ. ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ. ಮಲ್ಲಿಗೆ ಹೂವಿನ ಹಾರ ಕೊಡೋಕ್ಕಾಗಲಿಲ್ಲ ಅಂದರೆ ಮಲ್ಲಿಗೆ ಹೂವು ಆದರೂ ಕೊಡಿ. ಇವತ್ತು ಮಲ್ಲಿಗೆ ಹೂವು ಹಾರ ಕೊಟ್ಟರು ಅಷ್ಟೇ, ಮೊಳ ಕೊಟ್ಟರು ಅಷ್ಟೇ. ಒಂದು ಮೊಳ ಕೊಟ್ಟರು ಕೂಡ ಅಷ್ಟೇ ರೇಟ್ ಇರುತ್ತೆ, ಹಾರ ತೊಗೊಂಡೋದ್ರೂ ಅಷ್ಟೇ ರೇಟ್ ಇರುತ್ತೆ. ನಿಮ್ಗೆ ಯಾವುದು ಆಗುತ್ತೆ, ನಿಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೆ. ಶುಕ್ರವಾರ 4 ಶುಕ್ರವಾರ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಇರುವಂಥ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರು ಇರುವಂಥ ದೇವಸ್ಥಾನಗಳು, ಆ ರೀತಿಯಲ್ಲಿ ದಂಪತಿ ಜೋಡಿಗಳ ದೇವಸ್ಥಾನದಲ್ಲಿ ತೊಗೊಂಡೋಗಿ ಕೊಟ್ಟು ಬರುವಂಥದ್ದು ಶುಕ್ರವಾರ ಸಾಯಂಕಾಲ ಏಳಿಗೆ ಕೊಡುತ್ತೆ. ಸೊ ಒಳ್ಳೆಯದಾಗತ್ತೆ, ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಏನಾದರೂ ನೀವು ಇಟ್ಕೊಂಡಿರ್ತೀರ ಅಂತಂದರೆ ಸುಮ್ಮನೆ ಖರ್ಚು ಮಾಡೋಕೆ ಹೋಗ್ಬಿಡಿ. ಅದನ್ನು ಏನು ಮಾಡ್ಬೋದು ಈ ಒಂದು
ಮಾರ್ಚ್ ತಿಂಗಳಲ್ಲಿ ಅಂತಂದರೆ ಯಾವುದಾದ್ರೂ ಜಮೀನಿಗೆ ಸಂಬಂಧಪಟ್ಟಂಗೆ, ಭೂಮಿಗೆ ಸಂಬಂಧಪಟ್ಟಂಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಕೆಲವರಿಗೆ ಫ್ಲ್ಯಾಟ್ಸ್ ತೊಗೋಬೇಕು ಅಂತಿರ್ತೀರ, ಕೆಲವ್ರಿಗೆ ಏನಂದರೆ ಖಾಲಿ ಜಮೀನು ಅಥವಾ ಖಾಲಿ ಸೈಟ್ ತೊಗೋಬೇಕು ಅಂತಿರ್ತೀರ, ಆ ರೀತಿಯಲ್ಲಿ ನೋಡ್ತಿರ್ತೀರ. ಅಂದರೆ ದುಡ್ಡಿದ್ರೆ ಖಂಡಿತವಾಗ್ಲೂ ಇಂಥ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಿಟಿಗೇಷನ್ ಸಿಕ್ಕಾಕೊಳ್ಳೋದಾಗಲಿ ಅಥವಾ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲಿ ಫೇಸ್ ಮಾಡೋವಂಥದ್ದು ಆಗೋದಿಲ್ಲ. ಯಾಕಂದರೆ ಟೈಮು ಒಂದು ಅದಕ್ಕೆ ಅಂತಲೇ ಬಂದಾಗ ನಾವು ಕೈ ಇಡಬೇಕು. ಎಷ್ಟೋ ದಿನ ತುಂಬ ಜನ ಅನ್ಕೋತಾ ಇರ್ತೀರ, ತುಂಬ ವರ್ಷದಿಂದ, ತುಂಬ ದಿನಗಳಿಂದ ಅನ್ಕೋತಾ ಇರ್ತೀರ, ಒಂದು ಮನೆ ಕಟ್ಕೋಬೇಕು, ಒಂದು ಹೊಸ ಸ್ವಂತ ಮನೆಗೆ ಹೋಗಬೇಕು, ಸ್ವಂತ ಜಾಗ ತೊಗೋಬೇಕು ಅಂತ. ಅದು ಆಗೋದೇ ಇಲ್ಲ, ಟೈಮ್ ಬಂದರೆ ಮಾತ್ರನೇ ಆಗೋದು. ಆ ರೀತಿಯಲ್ಲಿ ತುಲಾರಾಶಿಯವರು ಇವಾಗ ಅಂಥ ಟೈಮ್ ಬಂದಿದೆ. ಸೊ ಅದರಿಂದ ನೀವೇನಾದರೂ ಇನ್ ಕೇಸ್ ಆ ರೀತಿಯಲ್ಲಿ ಜಮೀನು ಸಂಬಂಧಪಟ್ಟಂಗೆ, ಮನೆ ಸಂಬಂಧಪಟ್ಟಂಗೆ ಅಥವಾ ಏನಾದರೂ ಫ್ಲ್ಯಾಟ್ಸ್ ಈ ಥರ ತೊಗೋಬೇಕು ಅಂತಿರ್ತೀರ ಅಂದರೆ ಮಣ್ಣಿಗೆ ಸಂಬಂಧಪಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಈ ಮಾರ್ಚ್ ಟೈಮು ಕೈ ಹಾಕುವಂಥದ್ದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಮಾಡ್ಬೋದು ನೀವು. ಅದಕ್ಕೆ ನಿಮಗೆ ಕೊಡ್ತಾ ಇರೋವಂಥ ಬೆಸ್ಟ್ ಆ್ಯಂಡ್ ಒಳ್ಳೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಒಂದು 900 ಗ್ರಾಮ್ ತೊಗರಿಬೇಳೆ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿ, ಅದ್ರ ಜೊತೆಗೆ ಕೆಂಪು ಹೂವುಗಳು ಯಾವುದಾದ್ರೂ ಇರ್ಬೋದು, ರೋಸ್ ಇರ್ಬೋದು, ಕಣಗಲೆ ಇರ್ಬೋದು, ಈ ಪನ್ನೀರ್ ರೋಸ್ ಅಂತ ಬರುತ್ತೆ, ಆ ಒಂದು ರೋಸ್ನ ನೀವು ಕೊಡೋದ್ರಿಂದ ಕೂಡ ತುಂಬ ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅದೇ ರೀತಿಯಲ್ಲಿ ಆ ಒಂದು ಹೂವು ಕೊಟ್ಟಾಗ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ರಿಲೇಟೆಡ್ ಟು ಈ ರೀತಿ ಜಮೀನು ಸಂಬಂಧಪಟ್ಟಿದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು, ಮಣ್ಣಿಗೆ ಸಂಬಂಧಪಟ್ಟಿದ್ದು ಏನೇ ಮಾಡೋದಾದರೂ ಖಂಡಿತವಾಗ್ಲೂ ಮಾಡಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಮಂಗಳವಾರ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಏಳಿಗೆ ಆಗುತ್ತೆ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಏನಪ್ಪ ಅಂದರೆ, ಅದೇ ನನಗೆ ಹೇಳ್ದಂಗೆ ಕೆಲವರಿಗೆ ತುಂಬ ದಿನದಿಂದ ಮದುವೆಗೆ ನೋಡ್ತಿರ್ತೀರ ಅಥವಾ ತುಂಬ ದಿನದಿಂದ ಎಂಗೇಜ್ಮೆಂಟ್ ಮಾಡಬೇಕು ಅಂತಿರ್ತೀರ. ಈ ರೀತಿ ಏನಾದರೂ ಡಿಲೇಟ್ ಟು ಮ್ಯಾರೇಜ್ ಸಂಬಂಧಪಟ್ಟಂಗಿದೆ ಅಂದರೆ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಟೈಮ್ ಯೂಸ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಆ ರೀತಿಯಲ್ಲಿ ಏನಾದರೂ ಶುಭ ಸಮಾರಂಭ ಸಂಬಂಧಪಟ್ಟಂಗೆ ಗಂಡು ಹೆಣ್ಣು ನೋಡೋವಂಥದ್ದು ಇರ್ಬೋದು, ಎಂಗೇಜ್ಮೆಂಟ್ಗಳು ಮಾಡೋವಂಥದ್ದು ಇರ್ಬೋದು, ಅಥವಾ ಮದುವೆಗಳನ್ನ ಫಿಕ್ಸ್ ಮಾಡೋವಂಥದ್ದು ಇರ್ಬೋದು, ಚೌಲ್ಟ್ರಿಗಳನ್ನ ಬುಕ್ ಮಾಡೋವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಈ ಟೈಮಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾರ್ಚ್ ನಿಮಗೆ ಆ ರೀತಿಯಲ್ಲಿ ಏನಾದರೂ ಹೆಲ್ಪ್ ಆಗುವಂಥದ್ದಕ್ಕೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾಕಂದರೆ ಈ ಮದುವೆ, ಮಕ್ಕಳು ಮತ್ತು ಈ ಒಂದು ಮನೆ, ಈ 3 ಮಾಡ್ಕೋಬೇಕು ಅಂತಂದರೆ ಜೀವನದಲ್ಲಿ ಯಾರಿಗೇ ಆದರೂ ಕೂಡ ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ. ಕೋಟಿ ಇದ್ರೂ ಮನೆ ಕಟ್ಟೋಕ್ಕಾಗಲ್ಲ, ಅಥವಾ ಹುಡುಗ ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ, ಹುಡುಗಿ ಒಂದು ಒಳ್ಳೆ ಕೆಲಸದಲ್ಲಿದೆ, ತುಂಬ ಶ್ರೀಮಂತರು ಚೆನ್ನಾಗಿದ್ದಾರೆ ಅಂದರೂ ಕೂಡ ಮದುವೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಗುರುಬಲ ಅನ್ನೋವಂಥದ್ದು ಬರಬೇಕು. ಅದೇ ರೀತಿಯಲ್ಲಿ ಒಂದು ಮಗು ಆಗಬೇಕು ಅಂದರೂ ಕೂಡ ಗುರುಬಲ ಬರಲೇಬೇಕು. ಎಷ್ಟೇ ನೀವು IVF ಟ್ರೀಟ್ಮೆಂಟ್ಸ್ ಅಂತ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ತೊಗೋಬೋದು, ಬಟ್ ಖಂಡಿತವಾಗ್ಲೂ ಬಲ ಬರೋವರೆಗೂ ಈ 3 ಕೆಲಸಗಳಿಗೆ ಮಾತ್ರ ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಆಗಲ್ಲ. ಸೊ ಆ ರೀತಿ ಯಾವ್ಯಾವ ಟೈಮಿಗೆ ಯಾರ್ಯಾರಿಗೆ ಯಾವ್ಯಾವ ಬಲ ಬರ್ತಾಯಿದೆ ಅಂತ ನೋಡಿಕೊಂಡು ಅದಕ್ಕೆ ಮಾತ್ರನೇ ಟ್ರೈ ಮಾಡಬೇಕು. ಸೊ ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಹೇಳಿದ್ದೀನಿ. ಸೊ ಅದಕ್ಕೆ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಯಾವುದಾದ್ರೂ ಅನಾಥಾಶ್ರಮಗಳಿಗೆ ಸ್ವಲ್ಪ ಮಟ್ಟಿಗೆ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಗುರುವಾರ ಹೋಗಿ ಕೊಡುವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಏನು ಬೇಕಾದರೂ ಕೊಡಿ, ಅಕ್ಕಿ ಕೊಡಿ, ಅಥವಾ ನಿಮ್ಮ ಕೈಲೇನಾದರೂ ಅಡುಗೆ ಎಣ್ಣೆಗಳು ಕೊಡುವಂಥದ್ದಾಗುತ್ತೆ ಅದನ್ನು ಕೊಡಿ, ಅಥವಾ ಬೇಳೆಗಳು, ಖಾರದ ಪುಡಿ ಇರ್ಬೋದು, ಹುಣ್ಸೆಹಣ್ಣು ಇರ್ಬೋದು, ನಿಮ್ಮ ಕೈಲಿ ಏನೇನು ಕೊಡೋಕ್ಕಾಗುತ್ತೆ ಊಟಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕಾದರೂ ಕೊಡಿ. ಗುರುವಾರ ಬೆಳಗ್ಗೆ ಹೊತ್ತು ಕೊಡೋದ್ರಿಂದ ಅನಾಥಾಶ್ರಮಗಳಿಗೆ ತುಂಬ ಏಳಿಗೆ ಆಗುತ್ತೆ. ಸೊ ಈ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವ್ರಿಗೆ ಏನಪ್ಪ ಅಂದರೆ, ಕೈಯಲ್ಲಿ ಚೆನ್ನಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದೇ ರೀತಿಯಲ್ಲಿ ಖರ್ಚು ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ದುಡ್ಡು ಕೈಯಲ್ಲಿ ಬಂದಾಗ ಸ್ವಲ್ಪ ತಲೆಗಳು ನಿಲ್ಲೋದಿಲ್ಲ. ಏನೇನೋ ಮಾಡಬೇಕು ಅಂತ ಹೋಗ್ಬಿಟ್ಟು ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಕಟ್ ಮಾಡಬೇಕು. ದುಡ್ಡು ಚೆನ್ನಾಗಿ ಬರ್ತಾ ಇದೆ ಅಂದಾಗ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ, ಒಂದಕ್ಕೆ 2 ಸರಿ ಆಲೋಚನೆ ಮಾಡಬೇಕು. ಯಾಕಂದರೆ ನಾವು ಫಸ್ಟ್ ಏನೇ ಒಪಿನಿಯನ್ ತೊಗೊಂಡ್ರೆ ಸೆಕೆಂಡ್ ಒಪಿನಿಯನ್ ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆ ದೃಢತೆ ಕೊಡುತ್ತೆ, ನಮಗೆ ಡಿಸಿಷನ್ ತೊಗೊಳ್ಳೋದಕ್ಕೆ ಒಂದು ಪವರ್ ಕೊಡುತ್ತೆ. ಸೊ ಅದರಿಂದ ಒಪಿನಿಯನ್ಸ್ ಜಾಸ್ತಿ ತೊಗೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಿರ್ಬೋದು, ಅಥವಾ ಬೇರೆ ಯಾವುದ್ರ ಮೇಲಾದರೂ ಇನ್ವೆಸ್ಟ್ಮೆಂಟ್ ಇರ್ಬೋದು, ದುಡ್ಡು ಚೆನ್ನಾಗಿ ಬರ್ತಾ ಇರೋ ಟೈಮಲ್ಲಿ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಧನುರಾಶಿಯವ್ರ ಕೈಯಲ್ಲಿ ದುಡ್ಡು ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ ಮಾರ್ಚಿಂದ. ಸೊ ಆ ಮಾರ್ಚ್ ತಿಂಗಳು ಬರೋ ಅಂಥ ದುಡ್ಡುಗಳ್ನ ಏನು ಮಾಡಬೇಕು ನೀವು ಅಂದರೆ, ಈ ರೀತಿ ಏನಾದರೂ ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನೆಕ್ಸ್ಟ್ ಪ್ರಾಫಿಟ್ ಆಗಿ ಬರೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇರೋದನ್ನೇ ಖಾಲಿ ಮಾಡ್ಕೊಂಬಿಟ್ರೆ ಮತ್ತೆ ಏನಂದರೆ ಸಾಲ ಸೋಲಗಳಿಗೆ ಹೋಗಬೇಕಾಗತ್ತೆ. ಅದರಿಂದ ಆದಷ್ಟು ಸಾಲಗಳನ್ನ ಕಮ್ಮಿ ಮಾಡ್ಕೊಳ್ಳಿ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಶುಕ್ರವಾರ ಸಾಯಂಕಾಲ ಅವರೆಕಾಳು ಏನು ಬರುತ್ತೆ, ಒಣಗಿದ ಅವರೆಕಾಳು 600 ಗ್ರಾಮು ಬಿಳಿ ಬಟ್ಟೆಯಲ್ಲಿ ತೊಗೊಂಡೋಗಿ 4 ಶುಕ್ರವಾರ ಕೊಟ್ಟು ಬರೋವಂಥದ್ದನ್ನು ಮಾಡಿ. ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಈ ತಿಂಗಳೆಲ್ಲ ನೀವೇನು ಮಾಡಿ, ಹೆಣ್ಮಕ್ಳಾದರೆ ಒಂದು 4 ಫ್ರೆಶ್ ಮಲ್ಲಿಗೆ ಹೂವುಗಳನ್ನ ಪರ್ಸಲ್ಲಿ ಇಟ್ಕೊಳ್ಳಿ, ಗಂಡು ಮಕ್ಕಳಾದರೆ ನಿಮ್ಮ ಒಂದು ಜೋಬಲ್ಲಿ ಇಟ್ಕೊಳ್ಳಿ. ಅದನ್ನು ಚೇಂಜ್ ಮಾಡ್ತಾಯಿರಿ, ಅದು ಒಣಗಿದಾಗ ಅಥವಾ ಸ್ಮೆಲ್ ಕಮ್ಮಿ ಆದಾಗ ಚೇಂಜ್ ಮಾಡಿ ಮತ್ತೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಈ ತಿಂಗಳೆಲ್ಲ ಹಂಗೆ ಇಟ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಧನುರಾಶಿಯವರು. ತುಂಬ ಸುಲಭವಾಗಿದೆ ಪರಿಹಾರ, ತುಂಬ ನಿಮಗೆ ಏಳಿಗೆ ಆಗುವಂಥ ಪರಿಹಾರ, ಇನ್ಸ್ಟೆಂಟ್ ರಿಸಲ್ಟ್ಸ್ ಕೊಡುವಂಥ ಪರಿಹಾರ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವ್ರಿಗೆ ಏನಪ್ಪ ಅಂದರೆ, ಈಗ ನಾನು ಅದನ್ನೇ ಹೇಳಿದೆ ನಿಮಗೆ,
ಒಂದು ಮಗು ಆಗಬೇಕಾಗಲಿ ಅಥವಾ ಏನಾದರೂ ಒಂದು ಶುಭ ಕಾರ್ಯಗಳು ಮನೇಲಿ ನಡಿಬೇಕು ಅಂದರೆ ಬಲ ಬರಬೇಕು ಅನ್ನುವಂಥದ್ದು. ಅದರಲ್ಲೂ ಮದುವೆ, ಮನೆ ಮತ್ತು ಮಗು ಅನ್ನೋವಂಥದ್ದು ಏನಿದೆ ಗುರುಬಲ ಬಂದಾಗಲೇ ಆಗುವಂಥದ್ದು ಅಂತ. ತುಂಬ ಜನ ನನ್ನ ಕೇಳ್ತಿರ್ತೀರ, ನಮಗೆ ಮಗು ಆಗ್ತಾ ಇಲ್ಲ, ಟ್ರೀಟ್ಮೆಂಟ್ಸ್ ತೊಗೋಬೋದಾ, IVF ಮಾಡಿಸ್ಕೋಬೋದಾ, ನಮ್ಗೆ ಈ ಥರ ಡೇಟ್ಸ್ ಕೊಟ್ಟಿದ್ದಾರೆ, ಈ ಥರ ಎಲ್ಲ ಮಾಡ್ಕೋಬೋದಾ ಅಂತ ಕೇಳ್ತಿರ್ತೀರ. ಆ ರೀತಿಯಲ್ಲಿ ನಿಮ್ಗೇನಪ್ಪ ಅಂದರೆ ಮಕರ ರಾಶಿಯವರಿಗೆ ಈ ಟೈಮ್ ಅದಕ್ಕೆ ತುಂಬ ಏಳಿಗೆ ಆಗುವಂಥದ್ದು. ಅದಕ್ಕೆ ತುಂಬ ಒಂದು ಒಳ್ಳೆ ಟೈಮ್ ಬಂದಿರೋದ್ರಿಂದ ನೀವು ಆ ರೀತಿ ಏನಾದರೂ ಯೋಚನೆ ಮಾಡ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ತುಂಬ ಒಳ್ಳೆ ರಿಸಲ್ಟ್ಸು ಕೊಡೋವಂಥದ್ದಾಗುತ್ತೆ. ಇದಕ್ಕೆ ನಿಮಗೆ ಕೊಡೋವಂಥ ಪರಿಹಾರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಏನಪ್ಪ ಅಂದರೆ ಹಲಸಿನಕಾಯಿ ಕಾಲ ಬರ್ತಾ ಇದೆ. ಅಂದರೆ ಹಲಸಿನಕಾಯಿ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಮಾವಿನ ಹಣ್ಣು ಬರ್ತಾ ಇದೆ, ಮಾವಿನ ಹಣ್ಣು ಎಲ್ಲ ಕಡೆ ಸಿಗ್ತಾ ಇದೆ. ಅಥವಾ ಹಲಸಿನ ಹಣ್ಣು ಅಥವಾ ಮಾವಿನ ಹಣ್ಣು ಅನಾಥಾಶ್ರಮಗಳು ಅಥವಾ ಈ ಒಂದು ವೃದ್ಧಾಶ್ರಮಗಳು ಅಥವಾ ತುಂಬ ಜನ ಬಡವರುಗಳು ಕೆಲಸ ಮಾಡೋವಂಥ ಜಾಗಗಳೆಲ್ಲ ಏನಿರುತ್ತೆ ಅಲ್ಲೆಲ್ಲ ನೀವೇನು ಮಾಡಿ ಅಂದರೆ ಈ ಒಂದು ಹಲಸಿನ ಹಣ್ಣನ್ನ ದಾನ ಮಾಡೋವಂಥದ್ದು ಇರ್ಬೋದು, ಮಾವಿನ ಹಣ್ಣನ್ನ ದಾನ ಮಾಡೋವಂಥದ್ದು ಇರ್ಬೋದು. ಇದು ಮಾಡಿದಾಗ ಏನಂದರೆ ನಿಮ್ಮ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಕೆಲವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಫೇಲ್ ಆಗ್ತಿರುತ್ತೆ, ಅದು ಕೂಡ ನಿಮ್ಗೇನಂದರೆ ಸರಿ ಹೋಗುವಂಥದ್ದಾಗುತ್ತೆ. ಯಾಕಂದರೆ ನಾವು ಹೇಳೋವಂಥದ್ದೇ ಗುರುವಿಗೆ ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು ಅನ್ನೋವಂಥದ್ದು. ಇದನ್ನು ಹೆಚ್ಚು ಹೆಚ್ಚು ದಾನ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ದೇವಸ್ಥಾನಗಳಲ್ಲೂ ಕೂಡ ನೀವೇನಂದರೆ ಹೋಗಿ ಇದನ್ನು ಗುರುವಾರದೊತ್ತು ದೇವಸ್ಥಾನಗಳಲ್ಲೂ ಕೂಡ ಹಂಚ್ಬೋದು. ಹಣ್ಣುಗಳನ್ನ ಹಂಚೋದ್ರಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ಬೋದು. ಅದರಿಂದ ಯಾರ್ಯಾರಿಗೆ ಕೊಡೋಕ್ಕಾಗುತ್ತೆ ಎಲ್ರಿಗೂ ನೀವು ಕೊಡ್ತಾ ಬನ್ನಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಅನಾಥಾಶ್ರಮದಲ್ಲಿರುವಂಥ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆ ರಿಸಲ್ಟ್ಸು. ಬಡವರು ಬೀದಿ ಬದಿಗಳಿರೋಂಥ ಭಿಕ್ಷುಕರಿಗೆ ಅಂಥವ್ರು ಕೊಟ್ಟಾಗ ಇನ್ನೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಆ ರೀತಿಯಲ್ಲಿ ದೇವಸ್ಥಾನಕ್ಕೆ ಬರೋಂಥವ್ರಿಗೂ ಕೂಡ ಗುರುವಾರ ಇದನ್ನು ಮಾಡಿ ನನಗೆ ಹೇಳಿರೋವಂಥ ಒಂದು ಏನು ನಿಮಗೆ ಗುರುಬಲದಿಂದ ಸಂತಾನ ಫಲ ಅಂತೇನು ಹೇಳ್ತೀನಿ, ಅದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ರೆಮಿಡೀಸ್ ಎಲ್ಲ ಯಾರು ಕೊಡೋದಿಲ್ಲ, ಯಾರು ಹೇಳೋದು ಇಲ್ಲ ನಿಮಗೆ. ಸೊ ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ಈ ಟೈಮಲ್ಲಿ ನಮ್ಗೆ ಅದೆಲ್ಲ ಸಿಗುತ್ತೆ. ನಮ್ಗೆ ಯಾವಾಗ ಸಿಗುತ್ತೆ ಅದನ್ನು ಕೊಡಬೇಕು, ಇಲ್ಲಾಂತಂದರೆ ಮಾಜಾ ಅದು ಇದು ಕೊಡಬೇಕಾಗತ್ತೆ. ಅದೆಲ್ಲ ಕೊಡೋದಕ್ಕಿಂತ ಕೊಡದೇ ಇದ್ರೇ ಒಳ್ಳೆಯದು. ಸೊ ಅದರಿಂದ ಫ್ರೆಶ್ಶಾಗಿ ಸಿಗೋವಂಥ ಹಲಸಿನ ಹಣ್ಣು ಅಥವಾ ಮಾವಿನ ಹಣ್ಣು ಏನು ಸಿಗುತ್ತೆ ನೀವು ಸಾಧ್ಯವಾದಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಬಡವರಿಗೆ ದಾನ ಮಾಡ್ತಾ ಬನ್ನಿ. ಗುರುವಾರ ಮಾಡಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕುಂಭರಾಶಿಯವರಿಗೆ ದುಡ್ಡು, ಕಾಸು, ಹಣಕಾಸು ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಬಾಯಿ ಕಮ್ಮಿ ಮಾಡ್ಕೋಬೇಕು. ಮಾತಾಡಿ ಕೆಲಸನ ಕೆಡಿಸ್ಕೋಬಾರ್ದು, ಮಾತಾಡಿ ಕೆಲಸನ ಆಗೋ ಥರ ಮಾಡ್ಕೋಬೇಕು. ಸ್ವಲ್ಪ ನೀವೇನು ಮಾಡ್ತೀರಾ ಅಂದರೆ ಹೆಚ್ಚು ಮಾತಾಡ್ಬಿಡ್ತೀರಾ. ಎಲ್ಲಿ ಕೆಲಸ ಆಗಬೇಕು ಅಲ್ಲಿ ಕೆಲಸ ಅಂದರೆ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಕೆಲಸ ಆಗೋ ಕಡೆ ಕೂಡ ಇನ್ನೇನು ಆಗುತ್ತೆ ಅನ್ನೋದು ಕಟ್ಟಾಗುತ್ತೆ. ಯಾಕಂದರೆ ನಿಮ್ಮ ಬಾಯಿಂದ ಸ್ವಲ್ಪ ಮಾತಾಡೋದನ್ನು ಕಮ್ಮಿ ಮಾಡಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಅತಿ ಮಾತಾಡಿದ್ರು ಕೂಡ ಕೆಲಸ ಕೆಟ್ಟೋಗ್ಬಿಡುತ್ತೆ, ಕಮ್ಮಿ ಮಾತಾಡಿದ್ರು ಕೂಡ ಕೆಲಸ ಕೆಟ್ಟೋಗುತ್ತೆ. ಅದರಿಂದ ನೀವೇನೇ ಮಾತಾಡಬೇಕು ಅಂತಂದರೂ ನಿಮ್ಮ ಒಂದು ನಾಲಿಗೆ ಮೇಲೆ ಇಡ್ತಾ ಇರಬೇಕು. ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋ ಅರಿವು ನಿಮಗಿರಬೇಕು. ಸೊ ಅದರಿಂದ ಸ್ವಲ್ಪ ನಾಲಿಗೆ ಮೇಲೆ ಇಟ್ಕೊಂಡು ಮಾಡಿ, ಕೆಲಸ ಚೆನ್ನಾಗಾಗುತ್ತೆ, ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇದೆ. ನೀಚಭಂಗ ರಾಜಯೋಗ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಈ ಟೈಮ್ ತುಂಬ ಚೆನ್ನಾಗಿದೆ ನಿಮಗೆ. ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಅದರಿಂದ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ನಿಮಗೂ ಅಷ್ಟೇ ಅನಾಥಾಶ್ರಮಕ್ಕೆ ಸಾಧ್ಯವಾದಷ್ಟು ಮೆಡಿಕಲ್ ಏನಾದರೂ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕೈಯಲ್ಲಾದರೆ ದಾನ ಕೊಡಿ ಅಂತ ಹೇಳ್ತೀನಿ. ಶನಿವಾರ ಕೊಡುವಂಥದ್ದು ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಅದರಿಂದ ನೀವು ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು. ಅನಾಥಾಶ್ರಮಕ್ಕಿಂತ ವೃದ್ಧಾಶ್ರಮದಲ್ಲಿ ಮೆಡಿಕಲ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಬೇಕಾಗುವಂಥದ್ದು ಇರುತ್ತೆ. ಸೊ ಅದರಿಂದ ಅಲ್ಲೇನಾದರೂ ನೀವು ಸಾಧ್ಯವಾದಷ್ಟು ವೃದ್ಧರಿಗೆ ಏನಾದರೂ ನೀವು ಮೆಡಿಕಲ್ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕೈಲಾಗಿ ಅಂತಂಥದ್ದು ಟಾನಿಕ್ಸ್ ಇರ್ಬೋದು, ಮೆಡಿಕಲ್ ಸಂಬಂಧಪಟ್ಟಂಗೆ ಏನಾದರೂ ಅವ್ರಿಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಕೊಡಿಸೋ ಅಂಥದ್ದು ಇರ್ಬೋದು, ಯಾವುದೇ ಆದ್ರೂ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಶನಿವಾರ 4 ಶನಿವಾರ ಒಂದು 4 ಜನಕ್ಕೆ ಮಾಡಿ. ಅನಾಥಾಶ್ರಮ, ವೃದ್ಧಾಶ್ರಮ ಅಂತ ಇಡೀ ಎಲ್ರಿಗೂ ಮಾಡಬೇಕು. ಕೆ ಜಿ ತೊಗೊಂಡೋಗಿ ಕೊಡಬೇಕು, ಮೂಟೆ ಕೊಡಬೇಕು ಅಂತ ನಾನು ಹೇಳಲ್ಲ. 4 ಜನಕ್ಕಾಗುತ್ತಾ 4 ಜನಕ್ಕೆ ಕೊಡಿ, ತುಂಬ ಒಳ್ಳೆ ರಿಸಲ್ಟ್ ನೀವು ನೋಡ್ತೀರಾ. ಕೊನೆಯದಾಗಿ ಬರುವಂಥದ್ದು ಮೀನರಾಶಿಯವರಿಗೂ ಅಷ್ಟೇ ಟೈಮ್ ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಭೂಮಿಗೆ ಸಂಬಂಧಪಟ್ಟಂಗೆ ಏನಾದರೂ ಕೈ ಹಾಕ್ತೀರಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಲಿಟಿಗೇಷನ್ ಸಿಗಾಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅದೇ ರೀತಿಯಲ್ಲಿ ಜಾಸ್ತಿ ಒಪಿನಿಯನ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ದುಡುಕ್ಬಿಟ್ಟು ನಿರ್ಧಾರ ಆತರದಿಂದ ಮಾಡೋಕ್ಕೋದ್ರೆ ನೀವೇ ಹಳ್ಳಿಗೆ ಬೀಳುವಂಥದ್ದಾಗುತ್ತೆ. ಅದರಿಂದ ಅದು ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ನಿಮ್ಗೆ ತುಂಬ ಚೆನ್ನಾಗಿದೆ. ಈ ರೀತಿಯಲ್ಲಿ ನೋಡ್ಕೊಂಡು ಮಾಡಿದಾಗ ಏನಾಗುತ್ತೆ, ಕೆಲಸ ಕೆಡೋದು ಕೂಡ ನಾವು ಕೆಲಸನ ನಿಭಾಯಿಸ್ಕೊಂಡು ಬರ್ಬೋದು. ಆ ರೀತಿಯಲ್ಲಿ ಮೀನರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಿದೆ. ಬಟ್ ಏನಪ್ಪ ಅಂದರೆ ಜಮೀನು ಸಂಬಂಧಪಟ್ಟಂಗೆ ಮಾತ್ರ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ. ಸೊ 12 ರಾಶಿಯವರೆಗೂ ಮಾರ್ಚ್ ತಿಂಗಳು ಯಾವ ಥರ ಇರುತ್ತೆ, ಯಾವ ಥರ ಎಚ್ಚರಿಕೆ ತೊಗೋಬೇಕು, ಯಾವ ಥರ ಒಳ್ಳೇದಾಗುತ್ತೆ ಅನ್ನೋಂಥದ್ದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಸಿಂಪಲ್ ರೆಮಿಡೀಸು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಈ ರೆಮಿಡೀಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರು ಕೂಡ ಶೇರ್ ಮಾಡಿದಾಗ ಇದರ ಒಂದು ಇನ್ಸ್ಟೆಂಟ್ ರೆಮಿಡೀಸ್ ಏನಿರುತ್ತೆ ಇದ್ರ ಲಾಭ ಪಡ್ಕೋಬೋದು. ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.